ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಬಹಳಷ್ಟು ಸ್ಪರ್ಧಾ ಮಿತ್ರರು ನಾನು ಕೇಳ್ತಾ ಇದ್ದಾರೆ, ಸರ್ PhD ಟೀಚರ್ ಆಗ್ಬೇಕು ಅಂತಂದ್ರೆ ಸೈನ್ಸ್ ಅಲ್ಲಿ ಯಾವೆಲ್ಲ ಸಿಲೆಬಸ್ ನ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋಂಥದ್ದು. ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಸೈನ್ಸ್ ಅಲ್ಲಿ ನಾವು ಯಾವೆಲ್ಲ ಟಾಪಿಕ್ಸ್ ನ ಕವರ್ ಮಾಡ್ತಾ ಹೋಗಬೇಕು, ಮತ್ತೆ ಯಾವ್ಯಾವ ವಿಷಯಗಳು ಯಾವ್ಯಾವ ತರಗತಿಗಳಲ್ಲಿ ಬರ್ತಾ ಹೋಗ್ತಾನೆ ಅನ್ನೋದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಅದಕ್ಕಿಂತ ಮುಂಚಿತವಾಗಿ ಸ್ಪರ್ಧಾ ಮಿತ್ರರು, ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ಕೊಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ತಾ ಹೋಗಿ ನಾವು ಮಾಡುವಂತಹ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಬೋತ್ ನಿಮಗೆ ಕನ್ನಡ ಮತ್ತೆ ಇಂಗ್ಲಿಷ್ ಸಿಲೆಬಸ್ ಎರಡರಲ್ಲೂ ಏನೇನು ಸಿಲೆಬಸ್ ಬರ್ತಾ ಹೋಗುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈ ಮಾಹಿತಿ ಉಪಯುಕ್ತ ಆಗಿದೆ, ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಅನ್ನ ಕೊಡ್ತಾ ಹೋಗಿ ಅಷ್ಟೇ. ಎ ಸಿಲೆಬಸ್ ಫಾರ್ 1 to 5th ಟೀಚರ್ಸ್ ರಿಕ್ವೈರ್ಮೆಂಟ್. ಸೊ ಮೊದಲಿಗೆ ನಮಗೆ ಒಂದು ವಿಜ್ಞಾನವನ್ನು ತಿಳ್ಕೊಳ್ತಾ ಬೇಕಾದ್ರೆ ನಮಗೆ 3 ಭಾಗಗಳು ಬರ್ತವೆ. ಒಂದು ಜೀವಶಾಸ್ತ್ರ, ಮತ್ತೊಂದು ರಸಾಯನಶಾಸ್ತ್ರ, ಮತ್ತೊಂದು ಭೌತಶಾಸ್ತ್ರ. ಸೊ ನಾವು ಅದರಲ್ಲಿ ಮೊದಲಿಗೆ ಯಾವ್ದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ, ಜೀವಶಾಸ್ತ್ರದ ಬಗ್ಗೆ ತಿಳ್ಕೊಳ್ತಾ ಹೋಗ್ತೀವಿ. ಯಾವ್ದ್ರ ಬಗ್ಗೆ? ಬಯಾಲಜಿ ಮೇಲೆ ತಿಳ್ಕೊಳ್ತಾ ಹೋಗ್ತೀವಿ. ನೋಡಿ, ಇದು ನಾನು ಇದನ್ನ ಟ್ರಾನ್ಸ್ಲೇಟ್ ಮಾಡಿರುವಂತದ್ದು. ಏನಕ್ಕೆ ಅಂತಂದ್ರೆ, ಸೊ ಕೆಲವೊಂದು ವಿಷಯಗಳ ಬಗ್ಗೆ ನಮಗೆ ಸಿಲೆಬಸ್ ಕನ್ನಡದಲ್ಲಿ ಸಿಗ್ತಾ ಇಲ್ಲ. ಸೊ ನಮ್ಗೆ ಕಂಪ್ಲೀಟ್ ಆಗಿ ಇಂಗ್ಲಿಷ್ ಅಲ್ಲಿ ಇರೋದನ್ನ, ಸೊ ಅದನ್ನ ನಾನು ಕನ್ನಡಕ್ಕೆ ಪರಿವರ್ತನೆ ಮಾಡಿ ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ತಿಳ್ಕೊಳ್ತೀವಿ. ಲಿವಿಂಗ್ ವರ್ಡ್, ಸೊ ಜೀವ ಜಗತ್ತು ಅಂತ ಕರಿತಾ ಹೋಗ್ತೀವಿ. ಈ ಜೀವ ಜಗತ್ತಿನಲ್ಲಿ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗಾನಿಸಮ್ಸ್. ಸೊ ಈ ಜೀವ ಜಗತ್ತಿನಲ್ಲಿರುವಂತಹ ಜೀವಿಗಳ ಕೆಲವೊಂದಿಷ್ಟು ಗುಣಲಕ್ಷಣಗಳ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಮತ್ತೆ ಸಸ್ಯಗಳು ಮತ್ತು ಪ್ರಾಣಿಗಳ ನಡುವಿನ ವ್ಯತ್ಯಾಸಗಳು, ಅವುಗಳ ವಾಸಸ್ಥಳಗಳು, ಸೊ ಅವುಗಳ ಆವಾಸ ಸ್ಥಾನಗಳ ಬಗ್ಗೆ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ನಿಮಗೆ ಸ್ಕ್ರೀನ್ ಕಾಣಿಸ್ತಾ ಇಲ್ಲ ಅಂತಂದ್ರೆ ಸ್ಕ್ರೀನ್ ಅನ್ನ ರೊಟೇಟ್ ಮಾಡ್ಕೊಳ್ಳಿ. ಸೊ ರೊಟೇಟ್ ಮಾಡ್ಕೊಳ್ಳೋದ್ರಿಂದ ಸೊ ನಿಮಗೆ ಇದು ಈಸಿಯಾಗಿ ಕಾಣಿಸ್ತಾ ಹೋಗುತ್ತೆ. ಓಕೆನಾ? ನೆಕ್ಸ್ಟ್ ಅಡಾಪ್ಟೇಷನ್ ಆಫ್ ಬೋತ್ಸ್, ಸೊ 2 ರೂಪಾಂತರಗಳು, ಮತ್ತೆ ಲೈಫ್ ಪ್ರೊಸೆಸ್ ಆಫ್ ಪ್ಲಾಂಟ್ಸ್ ಇನ್ ಫೋಟೋಸಿಂಥಸಿಸ್, ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಇದು. ಸೊ ದ್ವಿಸಂಶ್ಲೇಷಣೆ ಮಾಡಬೇಕಾದಂದ್ರೆ ಸೊ ಅವರ ಪ್ರಕ್ರಿಯೆ ಹೇಗೆ ನಡೀತಾ ಹೋಗುತ್ತೆ, ಅವುಗಳು ಹೇಗೆ ಉಸಿರಾಟ ಆಗ್ತಾ ಹೋಗ್ತವೆ. ಸೊ ಗ್ರೋತ್ ರಿಪ್ರೊಡಕ್ಷನ್, ಸೊ ಬೆಳವಣಿಗೆಯ ಸಂತಾನೋತ್ಪತ್ತಿ, ಸೊ ಯಾವ ರೀತಿಯಾಗಿ ಎಸೆಕ್ಷುಯಲ್ ಅಂಡ್ ಸೆಕ್ಷುಯಲ್, ಸೊ ಈ ರೀತಿಯಾಗಿ 2 ರೀತಿಯಾಗಿ ಸಂತಾನೋತ್ಪತ್ತಿ ಯಾವ ರೀತಿಯಾಗಿ ಆಗುತ್ತೆ, ಲೈಂಗಿಕವಾಗಿ ಮತ್ತೆ ಅಲೈಂಗಿಕ ಸಂತಾನೋತ್ಪತ್ತಿ ವಿಧಗಳು ಯಾವ್ಯಾವು. ಸೊ ಇವೆಲ್ಲವೂ ನಿಮ್ಗೆ ಎಲ್ಲಿ ಸಿಗ್ತಾ ಹೋಗುತ್ತೆ? 7th ಕಾನ್ಸೆಪ್ಟ್ ಇದು. 7th ಸಿಲೆಬಸ್ ಅಲ್ಲಿ ನಿಮಗೆ ಇದು ಕಂಪ್ಲೀಟ್ಲಿ ಸೈನ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಈ ಚಾಪ್ಟರ್. ನೆಕ್ಸ್ಟ್ ಲೈಫ್ ಪ್ರೊಸೆಸ್ ಇನ್ ಅನಿಮಲ್ಸ್ ಅಂತ ಇದೆ. ಲೈಫ್ ಪ್ರೊಸೆಸ್ ಇನ್ ಅನಿಮಲ್ಸ್ ಮೀನ್ಸ್ ಪ್ರಾಣಿಗಳಲ್ಲಿ ಜೀವನದ ಒಂದು ಪ್ರಕ್ರಿಯೆ. ಸೊ ಇದು ನಿಮ್ಗೆ ಎಲ್ಲಿ ಬರ್ತಾ ಹೋಗುತ್ತೆ? ಇವು ನಿಮ್ಗೆ 7th ಮತ್ತೆ 8th ಕಾನ್ಸೆಪ್ಟ್ಸ್ ನಿಮ್ಗೆ ಇವು. ಆಕ್ಚುಲಿ 8th ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ಸಿಗ್ತಾ ಹೋಗುತ್ತೆ, ಪ್ರಾಣಿಗಳಲ್ಲಿ ಪ್ರಕ್ರಿಯೆಗಳು ಏನು, ಮತ್ತೆ 7th ಅಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಚಲನೆ ಹೇಗಿರುತ್ತೆ ಪ್ರಾಣಿಗಳಲ್ಲಿ, ಅದರ ಉಸಿರಾಟ, ಮತ್ತೆ ರಕ್ತ ಪರಿಚಲನೆ, ಜೀರ್ಣಕ್ರಿಯೆಗಳು, ಬೆಳವಣಿಗೆ, ವಿಸರ್ಜನೆ ಹೇಗಿರುತ್ತೆ, ಮತ್ತೆ ನಿಯಂತ್ರಣ ಮತ್ತು ಸಹಭಾಗಿತ್ವ, ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್. ಸೊ ಇದು ನಿಮಗೆ 10th ಸ್ಟ್ಯಾಂಡರ್ಡ್ ಅಲ್ಲಿ ತುಂಬಾ ಈಸಿಯಾಗಿ ಐಡೆಂಟಿಫೈ ಆಗ್ತಾ ಹೋಗುತ್ತೆ. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್, ಸಂತಾನೋತ್ಪತ್ತಿ, ಮತ್ತೆ ಸೆನ್ಸ್ ಆರ್ಗನ್ಸ್, ಮಾನವನ ಇಂದ್ರಿಯ ಅಂಗಗಳು ಯಾವ್ಯಾವು ಎನ್ನುವಂಥದ್ರ ಬಗ್ಗೆ ಈ ಲೈಫ್ ಪ್ರೊಸೆಸ್ ಇನ್ ಅನಿಮಲ್ಸ್ ಅನ್ನುವಂಥ ಕಾನ್ಸೆಪ್ಟ್ ನಿಮಗೆ ಸಿಗ್ತಾ ಹೋಗುತ್ತೆ. 7th to 10th ಓದ್ಬೇಕಾಗುತ್ತೆ ನೀವು ಈ ಕಾನ್ಸೆಪ್ಟ್ ನ. ಓಕೆನಾ? ಸೊ ನೆಕ್ಸ್ಟ್ ನೈಸರ್ಗಿಕ ಸಂಪನ್ಮೂಲಗಳು ಅಂತ ಇದೆ. ಸೊ ಈ ಕಾನ್ಸೆಪ್ಟ್ ನೀವು ಅಪ್ ಟು 8th ಓದ್ಕೊಂಡ್ರೆ ಸಾಕು. ಎಷ್ಟನೇ ತರಗತಿಯಿಂದ? 7th 7ರಿಂದ 8ನೇ ತರಗತಿವರೆಗೂ ಓದ್ಕೊಂಡ್ರೆ ಸಾಕು. ಸೊ ನ್ಯಾಚುರಲ್ ರಿಸೋರ್ಸಸ್, ನೈಸರ್ಗಿಕ ಸಂಪನ್ಮೂಲಗಳು, ಅವುಗಳ ಅರ್ಥ, ಅವುಗಳ ವಿಧಗಳು, ಅವುಗಳ ವರ್ಗೀಕರಣ. ಸೊ ವರ್ಗೀಕರಣ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಇಂಪಾರ್ಟೆನ್ಸ್ ಆಫ್ ಸಾಯಿಲ್, ಫಾರೆಸ್ಟ್, ಫಾಸಿಲ್ ಫ್ಯೂಯಲ್ಸ್ ಅಂಡ್ ಕನ್ಸರ್ವೇಷನ್ಸ್, ಮಣ್ಣು, ಅರಣ್ಯಗಳು, ಪಳುವಳಿಕೆ ಇಂಧನಗಳ ಒಂದು ಮಹತ್ವವನ್ನು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಸೊ ಸ್ವಲ್ಪ ನೀವು ಸ್ಕ್ರೀನ್ ಅನ್ನ ರೊಟೇಟ್ ಮಾಡ್ಕೊಳ್ಳಿ, ಸೊ ನಿಮ್ಗೆ ಈಸಿಯಾಗಿ ಇದನ್ನ ಐಡೆಂಟಿಫೈ ಆಗ್ತಾ ಹೋಗುತ್ತೆ. ಓಕೆನಾ? ಸೊ ಆಫ್ಟರ್ ದಿಸ್ ಕ್ಲಾಸ್ ನಾನೇನ್ ಮಾಡಿರ್ತೀನಿ, ಸೊ ಇವತ್ತಿನ ಡೇಟಾ ನೀವು ಇದು ಮಾಡ್ಕೊಳ್ಳಿ. ಸೊ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಇದೆ. ಸೊ ಫೆಬ್ರವರಿ 1ನೇ ತಾರೀಕು ನಾನೇನ್ ಮಾಡ್ತೀನಿ, ಸೊ ಇದನ್ನ ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಹಾಕ್ತೀನಿ. ವಾಟ್ಸ್ಆಪ್ ಗ್ರೂಪ್ ಅಲ್ಲೂ ಹಾಕ್ತಾ ಹೋಗ್ತೀನಿ. ಸೊ ವಾಟ್ಸ್ಆಪ್ ಗ್ರೂಪ್ ನ ಲಿಂಕ್ ಸೊ ಕೆಳಭಾಗದಲ್ಲಿದೆ. ಸೊ ಕೆಳಭಾಗ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕ್ಲಿಕ್ ಮಾಡಿದೀರಾ ಅಂತಂದ್ರೆ ಸೊ ನಿಮ್ಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಸಿಗ್ತಾ ಹೋಗುತ್ತೆ. ಸೊ ಈಗಾಗಲೇ ನಾನು ಮ್ಯಾಥ್ಸ್ ನ ಒಂದು ಸಿಲೆಬಸ್ ಅನ್ನು ಹೇಳಿದ್ದೀನಿ, ಏನ್ ಕವರ್ ಮಾಡ್ಕೋಬೇಕು ಅಂತ. ಅದರ ಒಂದು ವಿಡಿಯೋ ನಾನು ಇಲ್ಲಿ ನಿಮ್ಗೆ ಈ ಒಂದು ವಿಭಾಗದಲ್ಲಿ ಟ್ಯಾಗ್ ಮಾಡ್ತಾ ಹೋಗ್ತೀನಿ. ಓಕೆನಾ? ಸೊ ಅದನ್ನ ನೀವು ಕ್ಲಿಕ್ ಮಾಡ್ಕೊಳ್ಬೇಕಾದ್ರೆ ನೋಡ್ಕೊಳ್ತಾ ಹೋಗ್ಬೋದು. ನೆಕ್ಸ್ಟ್ ಫುಡ್, ಆಹಾರದ ಬಗ್ಗೆ. ಸೊ ನಮ್ಗಿದು 5th ಇಂದ ಬರುತ್ತೆ ಆಹಾರದ ಬಗ್ಗೆ. ಸೊ ಈ ಫುಡ್ ಅಲ್ಲಿ ಆಹಾರದ ಅರ್ಥ ಏನು, ಪ್ರಾಮುಖ್ಯತೆ ಏನು, ವೆರಿ ಇಂಪಾರ್ಟೆಂಟ್ ಆಗಿ ಪೋಷಕಾಂಶಗಳು, ಈ ಆಹಾರದ ಘಟಕಗಳ ವಿಧಗಳು ಯಾವ್ಯಾವು, ಕಾರ್ಯಗಳು ಯಾವ್ಯಾವು, ಮತ್ತೆ ಬ್ಯಾಲೆನ್ಸ್ಡ್ ಡಯಟ್ ಅಂತ ಬರ್ತಾ ಹೋಗುತ್ತೆ. ಸಮತೋಲಿತ ಆಹಾರವನ್ನು ತಿನ್ನಬೇಕು. ಈ ಪಾಠವನ್ನು ನಾನು ಆಲ್ರೆಡಿ ನನ್ನ ಒಂದು ಚಾನಲ್ ಅಲ್ಲಿ ಮಾಡಿ ಮುಗಿಸ್ಕೊಟ್ಟಿದ್ದೇನೆ ಕಂಪ್ಲೀಟ್ ಆಗಿ. ಜೊತೆಗೆ ಆಹಾರದ ಕಲಬೆರಕೆ, ಅದರ ಕಾರಣಗಳು, ಪರಿಣಾಮಗಳು, ಆಹಾರದ ಕಲಬೆರಕೆ ಕಂಡುಹಿಡಿಯುವ ಪರೀಕ್ಷೆಗಳು ಯಾವ್ಯಾವು, ಇದಿಷ್ಟು ಕಂಪ್ಲೀಟ್ ಸಿಲೆಬಸ್ ನಾನು 2 ಒಂದು ಕ್ಲಾಸಲ್ಲಿ ಮುಗಿಸ್ಕೊಟ್ಟಿದ್ದೀನಿ ನೋಡಿ, ಆಹಾರ ಏನಂತ ಪಾಠದಲ್ಲಿ. ಓಕೆನಾ? ನೆಕ್ಸ್ಟ್ ಎಕೋಲಜಿ ಇದೆ. ಎಕೋಲಜಿ ಮೀನ್ಸ್ ಪರಿಸರ ವಿಜ್ಞಾನ. ಸೊ ಪರಿಸರ ವಿಜ್ಞಾನದಲ್ಲಿ ನಮಗೆ ಘಟಕಗಳು ಯಾವ್ಯಾವ ಬರ್ತಾ ಹೋಗ್ತವೆ, ಬಯೋಟಿಕ್ ಮತ್ತೆ ಅಬಯೋಟಿಕ್, ಜೈವಿಕ ಮತ್ತೆ ಅಜೈವಿಕ ಘಟಕಗಳು ಸಿಗ್ತಾ ಹೋಗ್ತವೆ ಇದರಲ್ಲಿ ನಮ್ಮ ಪರಿಸರದಲ್ಲಿ. ಸೊ ಅವುಗಳ ನಡುವಿನ ಒಂದು ಪರಸ್ಪರ ಪ್ರಕ್ರಿಯೆಗಳು ಹೇಗಿರ್ತವೆ, ಇಂಟ್ರಾಕ್ಷನ್ ಬಿಟ್ವೀನ್ ದ
ಬಯೋಟಿಕ್ ಅಂಡ್ ಅಬಯೋಟಿಕ್ ಫ್ಯಾಕ್ಟರ್. ಸೊ ಪ್ರತಿಯೊಂದು ವಸ್ತುವು, ಪ್ರತಿಯೊಂದು ಜೀವವಿರುವಂತಹ ವಸ್ತುವು ಜೀವವಿಲ್ಲದ ವಸ್ತುಗಳ ಜೊತೆ ಒಡನಾಟವನ್ನ ಹೊಂದಿರಲೇಬೇಕು. ಓಕೆನಾ? ಸೊ ಅವಾಗಲೇ ಅದೊಂದು ಫುಡ್ ಆಗಿರ್ಬೋದು ಅಥವಾ ನೀವು ಯಾವುದೇ ಒಂದು ವಿಷಯಕ್ಕಾಗಿರ್ಲಿ, ಸೊ ಅದು ಅದರ ಒಂದೆರಡು ಪರಸ್ಪರ ಸಂಬಂಧಗಳಿದ್ದೇ ಇರುತ್ತೆ. ಅವುಗಳ ಬಗ್ಗೆ ನೀವು ತಿಳ್ಕೋಬೇಕಾಗುತ್ತೆ. ಸಾಯಿಲ್ ಎರೋಷನ್, ಸೊ ಮಣ್ಣಿನ ಸವೆತ, ಅದರಿಂದ ಆಗುವಂತ ಮಣ್ಣಿನ ಸವೆತದ ಅರ್ಥ, ಅದರಿಂದ ಆಗುವಂತ ಕಾರಣಗಳು, ಪರಿಣಾಮಗಳೇನಾಗ್ತಾ ಹೋಗ್ತವೆ, ಅದನ್ನ ಹೇಗೆ ಸಂರಕ್ಷಣೆ ಮಾಡಬೇಕು. ಸೊ ಸಾಯಿಲ್ ಕನ್ಸರ್ವೇಷನ್ ಮೆಥಡ್ಸ್. ನೆಕ್ಸ್ಟ್ ಪೊಲ್ಯೂಷನ್. ಪೊಲ್ಯೂಷನ್ ಮೀನ್ಸ್ ಮಾಲಿನ್ಯಗಳು. ಸೊ ಮಾಲಿನ್ಯಗಳಲ್ಲಿ ನಮ್ಗೆ ಯಾವ್ದು ಬರ್ತಾ ಹೋಗುತ್ತೆ? ಜಲ ಮಾಲಿನ್ಯ ಬರುತ್ತೆ, ವಾಯು ಮಾಲಿನ್ಯ ಬರುತ್ತೆ, ಶಬ್ದ ಮಾಲಿನ್ಯಗಳು ಬರ್ತವೆ. ಸೊ ಇವುಗಳ ಆ ಮಾಲಿನ್ಯಗಳ ಅರ್ಥಗಳೇನು, ಅವುಗಳ ವಿಧಗಳು ಯಾವ್ಯಾವು, ಅವುಗಳಿಂದ ಏನೆಲ್ಲ ತೊಂದರೆಗಳಾಗ್ತವೆ, ಏನೆಲ್ಲ ಪರಿಣಾಮಗಳು ಉಂಟಾಗ್ತವೆ, ಅವುಗಳನ್ನ ಹೇಗೆ ತಡೆಗಟ್ಟಬಹುದು, ಸೊ ಹೇಗೆ ನಿಯಂತ್ರಣ ಕ್ರಮಗಳನ್ನ ಮಾಡ್ತಾ ಹೋಗಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ನಿಮ್ಗೆ ಇರಬೇಕಾಗತ್ತೆ. ಜಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ವಾಟರ್. ಸೊ ಇದ್ರ ಬಗ್ಗೆ ನಾನು ಆಲ್ರೆಡಿ ಮಾಡಿದ್ದೀನಿ. ಸೊ ವಾಟರ್ಗೆ ಇಂಪಾರ್ಟೆನ್ಸ್ ಏನು, ಅದನ್ನ ಹೇಗೆ ನಿರ್ವಹಣೆ ಮಾಡಬೇಕು, ಮಳೆ ನೀರನ್ನ ಕೊಯ್ಲನ್ನ ಹೇಗೆ ನೀವು ಬಳಸ್ಕೊಳ್ತಾ ಹೋಗ್ಬೇಕು, ಅದನ್ನ ಹೇಗೆ ಸಂರಕ್ಷಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ನೀವು ಇಲ್ಲಿ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್ ಗ್ರೀನ್ ಹೌಸ್ ಎಫೆಕ್ಟ್ಸ್. ಸೊ ಗ್ರೀನ್ ಹೌಸ್ ಎಫೆಕ್ಟ್ಸ್ಗೆ ಗ್ಯಾಸಸ್ ಯಾವ ಇಂಪಾರ್ಟೆಂಟ್ ಆಗ್ತಾ ಹೋಗ್ತವೆ ಅನ್ನೋದನ್ನ ನೀವು ಎಕ್ಸಾಮ್ ಅಲ್ಲಿ ಬಹಳ ಬಾರಿ ಕೇಳುವಂತ ಪ್ರಶ್ನೆಗಳಿದು. ಓಕೆನಾ? ಸೊ ಇದ್ರ ಮೀನಿಂಗು, ಇಂಪಾರ್ಟೆನ್ಸ್, ಗ್ರೀನ್ ಹೌಸ್ ಗ್ಯಾಸಸ್ ನೋಡಿ ಇಲ್ಲಿದೆ. ಗ್ರೀನ್ ಹೌಸ್ ಗ್ಯಾಸಸ್ ಮೀನ್ಸ್ ಹಸಿರು ಮನೆ ಅನಿಲಗಳು ಅಂತ ಕರಿತಾ ಹೋಗ್ತೀವಿ. ಈ ಹಸಿರು ಮನೆ ಅನಿಲಗಳಿಂದ ಏನಾಗ್ತಾ ಹೋಗುತ್ತೆ? ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಹೋಗುತ್ತೆ, ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗೋದ್ರಿಂದ ಅದಕ್ಕೆ ಕಾರಣಗಳೇನು, ಅದಕ್ಕೆ ಪರಿಣಾಮಗಳು ಯಾವ್ಯಾವು ಎಂಬುದರ ಬಗ್ಗೆ ಮಾಹಿತಿ ನೀವು ಇಲ್ಲಿ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಎಕೋಸಿಸ್ಟಮ್. ಸೊ ಪರಿಸರ ವ್ಯವಸ್ಥೆ. ಸೊ ನಿಮಗೆ ಇದ್ರ ಬಗ್ಗೆ ತುಂಬಾ ಚೆನ್ನಾಗಿ ಎಲ್ಲಿದೆ ಅಂತಂದ್ರೆ 10ನೇ ಕ್ಲಾಸಲ್ಲಿ ಇದೆ ನೋಡಿ. ತುಂಬಾ ಸಿಂಪಲ್ ಆಗಿದೆ. 10th ಅಲ್ಲಿ ಮೋಸ್ಟ್ ಈಸಿ ಚಾಪ್ಟರ್ ಅಂತಂದ್ರೆ ಪರಿಸರ ವ್ಯವಸ್ಥೆ. ಸೊ ತುಂಬಾ ಈಸಿ ಇದೆ, ಮತ್ತೆ ಸುಮಾರು ಒಂದು 3-4 ಪುಟ ಇದೆ ಅಷ್ಟೇ. ನಿಮಗೆ ಈಸಿಯಾಗಿ ಅರ್ಥ ಆಗ್ಬಿಡುತ್ತೆ. ನಮ್ಮ ಒಂದು ಪರಿಸರ ಅಧ್ಯಯನ ಇದ್ದಂತಿದೆ ಅದು. ಸೊ ಅದ್ರಲ್ಲಿ ಏನಿದೆ, ನಿಮ್ಮ ಈ ಪರಿಸರ ವ್ಯವಸ್ಥೆಯಲ್ಲಿ ಬರುವಂತಹ ಕಾಂಪೋನೆಂಟ್ಸ್ ಯಾವ್ಯಾವು, ಸೊ ವಿಘಟಕಗಳಾಗಿರ್ಬೋದು, ಜೀವಿಗಳಾಗಿರ್ಬೋದು, ನಿರ್ಜೀವಿಗಳಾಗಿರ್ಬೋದು, ಆ ಎಲ್ಲಾ ಕಾಂಪೋನೆಂಟ್ಸ್ ಕೊಡ್ತಾ ಹೋಗುತ್ತೆ. ಟ್ರೋಪಿಕ್ ಲೆವೆಲ್ಸ್, ಟ್ರೋಪಿಕ್ ಮಟ್ಟಗಳು. ಸೊ ನಿಮ್ಗೆ ತುಂಬಾ ಚೆನ್ನಾಗಿ ಆ ಒಂದು 10ನೇ ತರಗತಿ ಪಾಠದಲ್ಲಿ ಇದೆ ಟ್ರೋಪಿಕ್ ಲೆವೆಲ್ಸ್ ಬಗ್ಗೆ. ಆಹಾರ ಸರಪಳಿ ಆಗಿರ್ಬೋದು, ಆಹಾರ ಜಾಲಗಳಾಗಿರ್ಬೋದು, ಎಕೋಲಾಜಿಕಲ್ ಪಿರಮಿಡ್ಸ್. ಸೊ ಪರಿಸರ ಒಂದು ಪಿರಮಿಡ್ಗಳ ಬಗ್ಗೆ, ಅದರ ಪ್ರಾಮುಖ್ಯತೆ ಏನು, ಮತ್ತೆ ಬಯೋಲಾಜಿಕಲ್ ಫಿಕ್ಸೇಷನ್ ಆಫ್ ನ್ಯೂಟ್ರಿಯೆಂಟ್ಸ್. ಈ ಕಾನ್ಸೆಪ್ಟ್ಸ್ ನಿಮಗೆ 10th ಅಲ್ಲಿ ಸಿಗ್ತಾ ಹೋಗುತ್ತೆ. ಎಕೋಸಿಸ್ಟಮ್ ಒಂದು 3-4 ಪುಟಗಳು ಇದೆ ಅಷ್ಟೇ ಆ ಚಾಪ್ಟರ್. ಓಕೆನಾ? ಅಷ್ಟನ್ನು ಓದ್ಕೊಳ್ಳಿ, ಸಾಕಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಸೈಟಾಲಜಿ. ಸೊ ಸೈಟಾಲಜಿ ಹೆಸರಲ್ಲೇ ಸೈಟೋ ಮೀನ್ಸ್ ಸೆಲ್, ಕೋಶದ ಬಗ್ಗೆ ಓದುವಂಥದ್ದು. ಪ್ಲಾಂಟ್ ಸೆಲ್ ಮತ್ತೆ ಅನಿಮಲ್ ಸೆಲ್ಗಳ ಮಧ್ಯೆ ಇರುವಂತಹ ಡಿಫ್ರೆನ್ಸ್, ಪ್ರಾಣಿ ಜೀವಕೋಶ ಮತ್ತೆ ಸಸ್ಯ ಜೀವಕೋಶದ ಮಧ್ಯೆ ಇರುವಂತಹ ವ್ಯತ್ಯಾಸಗಳು ನಿಮ್ಗೆ ಇದೆಲ್ಲಿ ಸಿಗುತ್ತೆ? 9th ಅಲ್ಲಿ ಪಾರ್ಟ್ 1 ಅಲ್ಲಿ ಸಿಗುತ್ತೆ ನಿಮಗೆ. 9th ಸಿಲೆಬಸ್ ಪಾರ್ಟ್ 1 ಅಲ್ಲಿ ಸಿಗ್ತಾ ಹೋಗುತ್ತೆ. ಆ ಜೀವಕೋಶದಲ್ಲಿರುವಂತಹ ಕೆಲವೊಂದಿಷ್ಟು ಆರ್ಗನಲ್ಸ್ ಯಾವುವು, ಅವುಗಳ ಫಂಕ್ಷನ್ಸ್ ಯಾವುವು. ಫಾರ್ ಎಕ್ಸಾಂಪಲ್ ಮೈಟೋಕಾಂಡ್ರಿಯಾ ಬರುತ್ತೆ, ಲೈಸೋಸೋಮ್, ರೈಬೋಸೋಮ್, ಅವುಗಳ ಬಗ್ಗೆ ಎಲ್ಲ ನೀವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಕ್ಲಾಸಿಫಿಕೇಶನ್ ಆಫ್ ಆರ್ಗಾನಿಮ್ಸ್, ಜೀವಿಗಳ ವರ್ಗೀಕರಣ. ಸೊ ಇದು ಸಹ ಅಷ್ಟೇ ಬಿಫೋರ್ 9th ಅಲ್ಲಿತ್ತು, ಈಗ ಈ ಚಾಪ್ಟರ್ 9th ಇಂದ ತೆಗೆದಿದ್ದಾರೆ. ಯಾವುದು? ಜೀವಿಗಳ ವರ್ಗೀಕರಣ ಇರುವಂತದ್ದು. 9th ಅಲ್ಲಿ ಪಾರ್ಟ್ 2 ಅಲ್ಲಿ ಇತ್ತು ಈ ಕಾನ್ಸೆಪ್ಟ್. 9th ಅಲ್ಲಿ ಪಾರ್ಟ್ 2 ಇತ್ತು. ಸೊ ಈಗ ಈ ಚಾಪ್ಟರ್ನ ತೆಗೆದಿದ್ದಾರೆ. ಸಾಮಾನ್ಯವಾಗಿ ಇದನ್ನ ನಮ್ಮ ಇಡೀ ಜೀವಿಗಳನ್ನ 5 ಸಾಮ್ರಾಜ್ಯಗಳಾಗಿ ವರ್ಗೀಕರಣ ಮಾಡ್ತಾ ಹೋಗ್ತಾರೆ. ಅದರಲ್ಲೊಂದು ಮೊನೇರಾ, ಪ್ರೊಟೆಸ್ಟಾ, ಮೈಕೋಟಾ, ಪ್ಲಾಂಟೆ ಅಂಡ್ ಅನಿಮಲಿಯಾ ಅಂತ ಬರ್ತಾ ಹೋಗುತ್ತೆ. ಪ್ರೊಟೆಸ್ಟಾ, ಮೊನೇರಾ, ಮೈಕೋಟಾ ಸಸ್ಯಗಳು ಮತ್ತೆ ಪ್ರಾಣಿಗಳ ಒಂದು ಅಧ್ಯಯನದ ಬಗ್ಗೆ ನೀವು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ವರ್ಗೀಕರಣ ಮತ್ತೆ ಉದಾಹರಣೆಗಳು ಬಗ್ಗೆ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ಹೈರಾರ್ಕಿ ಆಫ್ ದ ಕ್ಲಾಸಿಫಿಕೇಶನ್ ಅಂಡ್ ಎಕ್ಸಾಂಪಲ್ಸ್. ಸೊ ನಿಮ್ಗೆ ಇದನ್ನ ಈ ವರ್ಷದ ಟೆಕ್ಸ್ಟ್ ಬುಕ್ ಓದಬೇಡಿ, ಪ್ರೀವಿಯಸ್ ಇಯರ್ ಟೆಕ್ಸ್ಟ್ ಬುಕ್ ಇದೆ ಕಲೆಕ್ಟ್ ಮಾಡ್ಕೊಂಡು ಅದರಲ್ಲಿ ಓದ್ತಾ ಹೋಗಿ, ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ಮೈಕ್ರೋ ಆರ್ಗ್ಯಾನಿಸಮ್ಸ್. ಸೊ ಇದು 8th ಸ್ಟ್ಯಾಂಡರ್ಡ್ ಅಲ್ಲಿ ತುಂಬಾ ಚೆನ್ನಾಗಿದೆ. 8th ಸ್ಟ್ಯಾಂಡರ್ಡ್ ಸೈನ್ಸ್ ನೀವು ಓದ್ಕೊಂಡ್ರೆ ಸಾಕು. ಸೂಕ್ಷ್ಮ ಜೀವಿಗಳು, ಶತ್ರು ಮತ್ತೆ ಮಿತ್ರ ಎನ್ನುವಂತ ಪಾಠ ಬರ್ತಾ ಹೋಗುತ್ತೆ. ಸೊ ಆ ಪಾಠದಲ್ಲಿ ಅದರ ವಿಧಗಳು, ಸೊ ಯಾವ್ಯಾವು 4 ವಿಧಗಳು ಬರ್ತಾ ಹೋಗ್ತವೆ. ಒಂದು ವೈರಸ್ಸು, ಬ್ಯಾಕ್ಟೀರಿಯಾ, ಫಂಗಸ್ ಮತ್ತೆ ಪ್ರೋಟೋಜೋವಸ್. ಸೊ ಈ 4 ವಿಧಗಳ ಬಗ್ಗೆ ತಿಳ್ಕೊಬೇಕಾಗುತ್ತೆ. ಅದರಿಂದ ಬೆನಿಫಿಷಿಯಲ್ಸ್, ಪ್ರಯೋಜನಗಳು. ಸೊ ಆ ಪಾಠದಲ್ಲಿ ನಮಗೆ ಮಿತ್ರ ಎನ್ನುವಂತ ವಿಷಯದಲ್ಲಿ ನಮಗೆ ಇದು ಗೊತ್ತಾಗ್ತಾ ಹೋಗುತ್ತೆ. ಆರಂಪುಲ್, ಶತ್ರು ಎನ್ನುವಂತ ಒಂದು ವಿಷಯದಲ್ಲಿ ಈ ವಿಷಯಗಳು ಗೊತ್ತಾಗ್ತಾ ಹೋಗುತ್ತೆ. ವಿತ್ ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ಅಲ್ಲಿ. ಮತ್ತೆ ಅಲ್ಲಿ ಫುಡ್ ಕನ್ಸರ್ವೇಷನ್ ಬಗ್ಗೆನೂ ಕೊಟ್ಟಿದ್ದಾರೆ. ಸೊ ಫುಡ್ ಏನಂತ ಚಾಪ್ಟರ್ ನೀವು ನೋಡ್ತಾ ಹೋಗ್ಬೋದು. ಫುಡ್ ಕನ್ಸರ್ವೇಷನ್ ಹೇಗೆ ಮಾಡಬೇಕು ಎನ್ನುವಂಥದ್ದನ್ನ ಆ ಕಾನ್ಸೆಪ್ಟ್ ಅದನ್ನ ಕೊಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ನೀವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಎವಲ್ಯೂಷನ್ ಎನ್ನುವಂಥದ್ದು ಜೀವ ವಿಕಾಸ ಎನ್ನುವಂಥದ್ದು. ಸೊ ಈ ಕಾನ್ಸೆಪ್ಟ್ ಎಲ್ಲಿದೆ ನೋಡಿ, ಪ್ರಸ್ತುತ ಈ ಕಾನ್ಸೆಪ್ಟ್ ನಿಮಗೆ 7th ಅಲ್ಲಿ ಇದೆ. 7th ಪ್ರಾಬಬಿಲಿಟಿ ಇದು ಸೋಷಿಯಲ್ ಅಥವಾ ಸೈನ್ಸ್ ಅಲ್ಲಿ ನಿಮಗೆ ಸಿಗ್ತಾ ಹೋಗುತ್ತೆ. ಸೈನ್ಸ್ ಅಲ್ಲೇ ಸಿಗುತ್ತೆ. ಈ ಕಾನ್ಸೆಪ್ಟ್ ನಮಗೆ ಬಿಫೋರ್ ಎಲ್ಲಿತ್ತು ಅಂದ್ರೆ 10th ಅಲ್ಲಿ ಇತ್ತು. ಈ 10th ಅಲ್ಲಿ ಈ ವಿಕಾಸ ಎನ್ನುವಂತ ಕಾನ್ಸೆಪ್ಟ್ ಈಗ ತೆಗೆದಿದ್ದಾರೆ. ಇವನ್ 7th ಅಲ್ಲಿ ಇದೆ. 7th ಅಲ್ಲಿ ನೀವು ಓದ್ತಾ ಹೋದ್ರೆ ನಿಮ್ಗೆ ಈಸಿಯಾಗಿ ಗೊತ್ತಾಗ್ತಾ ಹೋಗುತ್ತೆ. ಸೊ ಅಲ್ಲಿ ಕೆಲವೊಂದಿಷ್ಟು ಥಿಯರಿಗಳು ಬರ್ತಾ ಹೋಗ್ತವೆ. ಸೊ ಯಾವುದು? ಥಿಯರಿ ಆಫ್
ನ್ಯಾಚುರಲ್ ಸೆಲೆಕ್ಷನ್, ಸೊ ನೈಸರ್ಗಿಕ ಸಿದ್ಧಾಂತದ ಆಯ್ಕೆಗಳು, ಬಳಕೆ ಮತ್ತು ಬಳಕೆ ಮಾಡದೇ ಇರುವಂತಹ ಸಿದ್ಧಾಂತಗಳು, ಮತ್ತೆ ಚಾರ್ಲ್ಸ್ ಡಾರ್ವಿನ್ ರವರ ಸಿದ್ಧಾಂತ ಬರ್ತಾ ಹೋಗುತ್ತೆ, ಚಾರ್ಲ್ಸ್ ಡಾರ್ವಿಸಮ್, ನಿಯೋ ಡಾರ್ವಿಸಮ್, ಮತ್ತೆ ಎವಿಡೆನ್ಸಸ್ ಆಫ್ ಎವಲ್ಯೂಷನ್ಸ್. ಸೊ ಕೆಲವೊಂದಿಷ್ಟು ಪುರಾವೆಗಳು ಸಿಕ್ಕಿದಾವೆ, ಏನು ಎವಲ್ಯೂಷನ್ ಆಗ್ತಾ ಇರುವಂತದ್ದು, ವಿಕಾಸ, ಮನುಷ್ಯ ಒಂದು ಹಂತದ ಮತ್ತೊಂದು ಹಂತಕ್ಕೆ ಬದಲಾವಣೆಗಳು ಆಗ್ತಿರ್ಬೇಕಾದ್ರೆ ಅವುಗಳಲ್ಲಿ ಯಾವ ರೀತಿಯಾಗಿ ಬದಲಾವಣೆ ಆಗ್ತಾ ಹೋದ, ಒಂದು ಹೋಮಾಲೋಗಸ್ಸು, ಅನಾಲಾಗಸ್ಸು, ಎಂಬ್ರಿಯೋಲಾಜಿಕಲ್, ಹ್ಯೂಮನ್ ಎವಲ್ಯೂಷನ್. ಸೊ ಇದು ಕಂಪ್ಲೀಟ್ ಆಗಿ 7th ಸೈನ್ಸ್ ಮತ್ತೆ ಸೋಷಲ್ ಅಲ್ಲಿ ಇದೆ. ಸೊ ಇಷ್ಟನ್ನ ಓದ್ಕೊಂಡ್ರೆ ಆ 7th ಸೈನ್ಸ್ ಸೋಷಲ್ ಆ ಪಾಠದಲ್ಲಿ ಓದ್ಕೊಂಡ್ರೆ ಸಾಕಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಪ್ಲಾಂಟ್ ಕಿಂಗ್ಡಮ್. ಈಗ ನಾವೇನೀಗ ಇಡೀ ಒಂದು ಜೀವವನ್ನು ನಾವು 5 ವಿಭಾಗಗಳಾಗಿ ಮಾಡ್ಕೊಂಡಿದ್ವಿ, ಅದರಲ್ಲಿ ಪ್ಲಾಂಟ್ ಕಿಂಗ್ಡಮ್ ಸಹ ಒಂದಾಗ್ತಾ ಹೋಗುತ್ತೆ. ಆ ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಮತ್ತೆ ನಮಗೆ ಆಲ್ಗೆ ಮತ್ತೆ ಫಂಗೈ, ಪಾಚಿ ಮತ್ತೆ ಶಿಲೀಂಧ್ರಗಳು ಅಂತ ಕರಿತೀವಿ ಸಸ್ಯ ಸಾಮ್ರಾಜ್ಯದಲ್ಲಿ, ಮತ್ತೆ ಬ್ರಯೋಫೈಟಾ, ಟೆರಡೋಫೈಟಾ, ಜಿಮ್ನೋಸ್ಪರ್ಮ್, ಆಂಜಿಯೋಸ್ಪರ್ಮ್. ನೋಡಿ ಇವೆಲ್ಲಾ ವಿಷಯಗಳು ನಿಮ್ಗೆ ಎಲ್ಲಿ ಸಿಗ್ತಾ ಹೋಗುತ್ತೆ ಅಂದ್ರೆ ಇದು 9ನೇ ತರಗತಿ ಹಿಂದೆ ಅಂತ ನಾನು ಹೇಳಿದೆ. ಸೊ ಎಲ್ಲಿ ಬರ್ತಾ ಹೋಗುತ್ತೆ, ಎಸ್ ನೋಡಿ ಈ ಚಾಪ್ಟರ್, ಇದು ಕ್ಲಾಸಿಫಿಕೇಶನ್ ಆಫ್ ಆರ್ಗಾನಿಸಮ್ಸ್ ಅಲ್ಲಿ ಇದೇ ಚಾಪ್ಟರ್ ಅಲ್ಲೂ ಬರ್ತಾ ಹೋಗುತ್ತೆ. ಸೊ ಅದ್ರಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಇತ್ತು ಮೊದಲಿಗೆ. ಸೊ ಈಗ ಏನಾಗಿದೆ ಅಂತಂದ್ರೆ ಆ ಕಾನ್ಸೆಪ್ಟ್ ನ, ಆ ಚಾಪ್ಟರ್ ನ ತೆಗೆದಿದ್ದಾರೆ ಪ್ರಸ್ತುತ, ಓಕೆನಾ. ಸೊ ಈ ಒಂದು ಆ ವಿಷಯವನ್ನು ನೀವು ಈ ಪ್ರೀವಿಯಸ್ ಟೆಕ್ಸ್ಟ್ ಬುಕ್ ಅನ್ನು ಓದೋದ್ರ ಮುಖಾಂತರ ನೀವು ಇದ್ರ ಬಗ್ಗೆ ಓದ್ಕೊಳ್ತಾ ಹೋಗ್ಬೇಕಾಗುತ್ತೆ. ಜೊತೆಗೆ ಅಂಗಾಂಶಗಳು. ಸೊ ಅಂಗಾಂಶಗಳು ನಿಮಗೆ ಇದು 9th ಚಾಪ್ಟರ್, 9th ಅಲ್ಲಿ ಪಾರ್ಟ್ 1 ಅಲ್ಲಿ ಬರುತ್ತೆ ಅಂಗಾಂಶಗಳು. ತುಂಬಾ ಚೆನ್ನಾಗಿರುವಂತಹ ಪಾಠ ಇದು. ಸೊ ಮತ್ತೆ ಹೆಚ್ಚಾಗಿ ಪ್ರಶ್ನೆಗಳನ್ನ ಕೇಳುವಂಥದ್ದು ಮತ್ತೆ ತುಂಬಾ ಕನ್ಫ್ಯೂಷನ್ ಆಗುವಂತ ಪಾಠ. ಅಂಗಾಂಶಗಳ ಅರ್ಥ, ವಿಧಗಳು, ಕಾರ್ಯಗಳು, ಕೋಶ ವಿಭಜನೆ, ಅದರ ಅರ್ಥ, ಮೈಟಾಸಿಸ್, ಮಿಯಾಸಿಸ್ ಬಗ್ಗೆ ನಿಮ್ಗೆ ಇಲ್ಲಿ ನೀವು ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ನೆಕ್ಸ್ಟ್ ಜೆನೆಟಿಕ್ಸ್ ಬಗ್ಗೆ ತಿಳ್ಕೊಳ್ತಾ ಹೋಗುತ್ತೆ. ಜೆನೆಟಿಕ್ಸ್ ಅಲ್ಲಿ ನಿಮ್ಗೆ ವಂಶವಾಹಿಗಳ ಬಗ್ಗೆ, ವಂಶವಾಹಿತೆ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಹೆರಿಡಿಟಿ, ಅನುವಂಶೀಯತೆ ಬಗ್ಗೆ ತಿಳ್ಕೋಬೇಕು. ಈ ಅನುವಂಶೀಯತೆಗೆ ಸಂಬಂಧಿಸಿದಂತೆ ನಮಗೆ ನೋಡಿ ಇದು ಈ ಪ್ರಶ್ನೆನ ನಿಮಗೆ ಕೇಳಿದ್ದಾರೆ, ಅನುವಂಶೀಯತೆಗಳ ಮೇಲೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳಿದರೆ PhD ಗೆ ಸಂಬಂಧಿಸಿದ ಎಸ್ಪೆಷಲಿ. ಸ್ವಲ್ಪ ಅದ್ರ ಮೇಲೆ ಗಮನ ಹರಿಸ್ತಾ ಹೋಗಿ. ಮೆಂಡಲ್ಸ್ ಲಾ ಆಫ್ ಇನ್ಹೆರಿಟೆನ್ಸ್. ಸೊ ಮೆಂಡಲ್ ರವರ ಇನ್ಹೆರಿಟೆನ್ಸ್ ನಿಯಮಗಳು. ಸೊ ಇದು ನಿಮ್ಗೆ ಎಲ್ಲಿ ಸಿಗ್ತಾ ಹೋಗುತ್ತೆ, ಮೋನೋಹೈಬ್ರಿಡ್, ಡೈಹೈಬ್ರಿಡ್ ಕ್ರಾಸ್ ಇವೆಲ್ಲ 10th ಅಲ್ಲಿ ಸಿಗುತ್ತೆ. 10th ಅಲ್ಲಿ ಅನುವಂಶೀಯತೆ ಅನ್ನುವಂಥ ಟಾಪಿಕ್ ಇದೆ, ಆ ಟಾಪಿಕ್ ಅಲ್ಲಿ ನಿಮ್ಗೆ ಸಿಗ್ತಾ ಹೋಗುತ್ತೆ. ಮತ್ತೆ DNA ಡಬಲ್ ಎಲಿಕ್ಸ್ ಮಾಡೆಲ್ ಅಂತ ಇದೆ, ಮೇ ಬಿ ಇದ್ರ ಮೇಲೆ ನಿಮಗೆ ಅಷ್ಟು ಪ್ರಶ್ನೆಗಳನ್ನು ತೆಗೆಯೋದಿಲ್ಲ. ಸೊ ಇದು ನಿಮಗೆ ಪ್ರೆಸೆಂಟ್ಲಿ 2nd PUC ಅಲ್ಲಿ ಬರುತ್ತೆ, DNA ಡಬಲ್ ಎಲಿಕ್ಸ್ ಮಾಡೆಲ್ ಅಂತ. ಮತ್ತೆ ಟಿಶ್ಯೂ ಕಲ್ಚರು, ಅಂಗಾಂಶ ಕೃಷಿ, ಮತ್ತೆ ಇದು ನಿಮಗೆ 9th ಅಲ್ಲೇ ಸಿಗ್ತಾ ಹೋಗುತ್ತೆ, 9th ಕಾನ್ಸೆಪ್ಟ್. ಟಿಶ್ಯೂ ಕಲ್ಚರು, ಅದರಲ್ಲಿ ಜೆನೆಟಿಕಲಿ ಮಾಡಿಫೈಡ್ ಆರ್ಗಾನಿಸಮ್ಸ್, ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್, ಟ್ರಾನ್ಸ್ಜೆನಿಕ್ ಅನಿಮಲ್ಸ್. ಸೊ ಸ್ಥಳೀಯವಾಗಿ ಮಾರ್ಪಡಿಸಿದ ಜೀವಿಗಳು, ಅವೆಲ್ಲ ಯಾವ್ಯಾವ ಜೀವಿಗಳನ್ನ ಮಾರ್ಪಾಟ ಮಾಡ್ತಾ ಹೋಗಿದ್ದೀವಿ ಅನ್ನೋದ್ರ ಬಗ್ಗೆ ಸೊ ನೀವು ಇಲ್ಲಿ ಕಾನ್ಸೆಪ್ಟ್ ತಿಳ್ಕೊಳ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವುದು, ಬಯೋಟೆಕ್ನಾಲಜಿ. ಸೊ ಬಯೋಟೆಕ್ನಾಲಜಿಯಲ್ಲಿ ಪ್ರಿನ್ಸಿಪಲ್ಸ್, ಅಪ್ಲಿಕೇಶನ್ಸ್, ಅಗ್ರಿಕಲ್ಚರ್ಸ್ ಅಲ್ಲಿ ಹೇಗೆ ಬಳಸ್ತಾ ಇದೀವಿ, ಮೆಡಿಕಲ್ ಅಲ್ಲಿ ಹೇಗೆ ಬಳಸ್ತಾ ಇದೀವಿ, ಮೀನ್ಸ್ ಟೆಕ್ನಾಲಜಿಯನ್ನ ಹೇಗೆ ಬಳಸ್ತಾ ಇದೀವಿ ಅನ್ನೋದು ನಾವು ಇಲ್ಲಿ ತಿಳ್ಕೊಳ್ತಾ ಹೋಗ್ಬೇಕಾಗುತ್ತೆ. ಮತ್ತೆ ನೀವು ಇಲ್ಲಿ ಏನೇನು ತಿಳ್ಕೊಳ್ತಾ ಹೋಗ್ಬೇಕು, ಸಿರಿಕಲ್ಚರ್, ರೇಷ್ಮೆ ಕೃಷಿ ಬಗ್ಗೆ ತಿಳ್ಕೊಳ್ತಾ ಹೋಗ್ಬೇಕು. ಸೊ ಇದು ನಿಮಗೆ ರೇಷ್ಮೆ ಗೂಡಿನ ಬಗ್ಗೆ, ನಿಮಗೆ ಕಕ್ಕೂನ್ ಬಗ್ಗೆ ನಿಮಗೆ 8th ಸಿಲೆಬಸ್ ಅಲ್ಲಿ ಸಿಗ್ತಾ ಹೋಗುತ್ತೆ. ಅಗ್ರಿಕಲ್ಚರ್ ಬಗ್ಗೆ ನಿಮ್ಗೆ ಎಲ್ಲಾ ವಿಷಯಗಳು ನೀವು ಕವರ್ ಮಾಡ್ತಾ ಇದ್ದಾರೆ, ಅಗ್ರಿಕಲ್ಚರ್ ನಿಮ್ಗೆ ಅದರಲ್ಲೇ ಕವರ್ ಆಗ್ತಾ ಹೋಗುತ್ತೆ. ಡೈರಿ, ಪೋಲ್ಟ್ರಿ, ವರ್ಮಿಕಲ್ಚರ್. ನೋಡಿ ಇದಿಷ್ಟು ನಿಮಗೆ 9th ಸಿಲೆಬಸ್ ಅಲ್ಲಿ ಸಿಗುತ್ತೆ. 9th ಅಲ್ಲಿ ಆಹಾರ ಸಂಪನ್ಮೂಲಗಳ ಸುಧಾರಣೆ ಅಂತ ಬರುತ್ತೆ ಒಂದು ಚಾಪ್ಟರ್, 2ನೇ ಸೆಮ್ ಅಲ್ಲಿ ಬರುತ್ತೆ ನೋಡಿ. ಬೇಕಾದ್ರೆ ಆ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ ಎನ್ನುವಂತ ಒಂದು ಟಾಪಿಕ್ ಅಲ್ಲಿ ನಿಮಗೆ ಈ ಎಲ್ಲಾ ವಿಷಯಗಳು ನಿಮಗೆ ಸಿಗ್ತಾ ಹೋಗ್ತವೆ. ಇಷ್ಟು ಅನಿಮಲ್ ರಿಸೋರ್ಸಸ್ ಬಗ್ಗೆ ಸ್ವಲ್ಪ ರೊಟೇಟ್ ಮಾಡ್ಕೊಂಡು ನಿಮ್ಗೆ ಕಾಣಿಸುತ್ತೆ. ಇಲ್ಲ ಈ ಒಂದು PDF ಅನ್ನು ನಾನು ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿರ್ತೀನಿ, ಮತ್ತೆ ಟೆಲಿಗ್ರಾಮ್ ಗ್ರೂಪ್ ಅಲ್ಲೂ ಹಾಕಿರ್ತೀನಿ. ಸೊ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಇದೆ, ನಿಮಗೆ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಕೆಳಭಾಗದಲ್ಲಿದೆ. ಇನ್ ಕೇಸ್ ಗೊತ್ತಾಗಿಲ್ಲ ಅಂತಂದ್ರೆ ಟೆಲಿಗ್ರಾಮ್ ಗ್ರೂಪ್ ನನ್ನ ಹೆಸರು ಇದೇ ಹೆಸರಿದೆ, ನೋ ನೌ ಮುನಿರಾಜು ಅನ್ನೋ ಒಂದು ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ಅಲ್ಲಿ ನೀವು ಜಾಯ್ನ್ ಆಗಿದ್ದೀರಾ ಅಂತಂದ್ರೆ ಸೊ ಇವತ್ತು ಡೇಟ್ ನೆನ್ಪಿಟ್ಕೊಳ್ಳಿ, ಫೆಬ್ರವರಿ 1ನೇ ತಾರೀಕು ನಾನಲ್ಲಿ ನಿಮಗೆ ಒಂದು ಸಿಲೆಬಸ್ ಅನ್ನ ಹಾಕಿರ್ತೀನಿ. ನಾನೀಗ ಸಂಜೆ ಇದನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ, ಓಕೆನಾ. ಸೊ ಸ್ನೇಹಿತರೆ ಇದಿಷ್ಟು ಸಂಪೂರ್ಣವಾಗಿ ನಿಮ್ಮ PhD ಗೆ ಸಂಬಂಧಿಸಿದ ಒಂದು ಸಿಲೆಬಸ್ ಇದಾಗಿದೆ. ಇನ್ನ ಮುಂದಿನ ಒಂದು ವಿಷಯದಲ್ಲಿ ಇನ್ನ ಯಾವೆಲ್ಲ ವಿಷಯಗಳನ್ನ ಯಾವೆಲ್ಲ ನೀವು ಓದ್ತಾ ಹೋಗ್ಬೇಕು. ಕಂಪ್ಯೂಟರ್ ನಾನು ಈಗಾಗಲೇ ಗಣಿತದ ಬಗ್ಗೆ ಮುಗ್ದಿದೆ ಅಂತ ನಿಮ್ಗೆ ತಿಳಿಸ್ಕೊಟ್ಟೆ, ಗಣಿತದಲ್ಲಿ ಏನೆಲ್ಲ ಓದ್ಬೇಕು ಅನ್ನೋದು. ಅದೇ ರೀತಿ ವಿಜ್ಞಾನ ಯಾವ ರೀತಿ ಓದ್ಬೇಕಂತ ಹೇಳಿದ್ದೀನಿ. ಸೊ ಯಾವ ವಿಷಯಗಳ ಬಗ್ಗೆ ಕವರ್ ಮಾಡ್ಕೋಬೇಕಂತ ಹೇಳಿದ್ದೀನಿ. ಹಾಗೆ ಸಮಾಜ ವಿಜ್ಞಾನ ಆಗಿರ್ಬೋದು, ಬೇರೆ ಬೇರೆ ವಿಷಯಗಳನ್ನ ನೀವು ಯಾವ ಕಂಪ್ಯೂಟರ್ನ ಎಷ್ಟು ಓದ್ಕೋಬೇಕು, ಯಾವೆಲ್ಲ ವಿಷಯಗಳು ಓದ್ಕೋಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಮಾಹಿತಿ ನಿಮ್ಗೆ ಉಪಯುಕ್ತ ಆಗಿದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಮಾಡಿ, ಹೈಪ್ ಮಾಡಿ, ಜೊತೆಗೆ ನಿಮ್ಮ ಹೆಚ್ಚಿನ ದಿನ ಸ್ನೇಹಿತರಿಗೆ ಶೇರ್ ಮಾಡ್ತಾ ಹೋಗಿ. ಇದೇ ನೀವು ನಮಗೆ ಮಾಡುವಂತ ಒಂದು ಸಹಾಯ ಆಗಿರುತ್ತೆ. ನೀವು ಹೆಚ್ಚು ಲೈಕ್ ಮಾಡ್ತಾ ಹೋದ್ರೆ ನಮಗೆ ಹೆಚ್ಚು ಹೆಚ್ಚು ವಿಡಿಯೋಗಳು ನಿಮಗೆ ಒದಗಿಸ್ಬೇಕೆನ್ನುವಂತ ಒಂದು ಐಡಿಯಾ ನಮ್ಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಇದಾಗಿತ್ತು ಹಿಂದಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಂತ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ಇಂದಿನ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮ್ಗೆಲ್ರಿಗೂ ಧನ್ಯವಾದಗಳು ಸ್ನೇಹಿತರೆ.